ಎಷ್ಟು ದಿವಸ ಪೊಲೀಸ್ ರಕ್ಷಣೆಯಲ್ಲಿ ಸಮಾಜ ಕಟ್ತೀರಿ? ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರು ನಿಮ್ ಜೊತೆಲಿ ಇರ್ತಾರೆ? ಇವತ್ತು ಇಲ್ಲಿ ಬಂದಿದ್ದೀರಲ್ಲ, ಇಷ್ಟು ಸಂಖ್ಯೆಯಲ್ಲಿ ಪೊಲೀಸರೇನಿರಲಿಲ್ಲ. ಪೊಲೀಸರು ನಮ್ಮವರೇ, ನಮಗೆ ಬೇಕಾದವರೇ. ಅವ್ರು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ರು. ಸ್ವಾಮಿ, ನಮಗೆ ಗೊತ್ತಿದೆ ಕಳ್ಳರು ಅನ್ನೋದು ಕಣ್ಮುಂದ್ ಕಾಣ್ತಾ ಇದೆ, ಆದ್ರೆ ನಾವು ಪೊಲೀಸರು ಹಿಡಿಯಕ್ ಆಗ್ತಾ ಇಲ್ಲ ಅವ್ರನ್ನ. ಕಳ್ಳರು ಹಿಡಿಯಕ್ ಸಮಾಜನೇ ಮುಂದೆ ಬರ್ಬೇಕು. ನೀವೇ ಸರಿ ಅಂತ ಹೇಳಿ ಇವತ್ತು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಬಿಡೋದಿಲ್ಲ. ಲೆಕ್ಕ ಕೊಡೋ ಚಳುವಳಿ, ಲೆಕ್ಕ ಕೇಳೋ ಚಳುವಳಿ ನೀವು ಕೊಡೋವರೆಗೂ ಬಿಡೋದಿಲ್ಲ. ನಿರಂತರವಾಗಿ ನಾವು ಮಾಡ್ತೀವಿ. ಇನ್ನು 3 ತಿಂಗಳು ಸಮಯ ಕೊಡ್ತೀವಿ. ಗೌಡ್ರ ನೇತೃತ್ವದಲ್ಲಿ 3 ತಿಂಗಳು ಸಮಯ ಕೊಡ್ತೀವಿ. 3 ತಿಂಗಳು ಜಾಸ್ತಿ ಆಯ್ತು, ನಾವು 1 ತಿಂಗಳು ಸಮಯ ಕೊಡ್ತೀವಿ. ನೀವು 1 ತಿಂಗಳು ಸಮಯದಲ್ಲಿ ಇಲ್ಲ, 1 ತಿಂಗಳು ಸಮಯ ಕೊಡ್ತೀವಿ. ಕೊಡದೇ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನಮ್ಮ ಗಂಡಸರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನೇ ಕೊಟ್ಬಿಟ್ರೆ ಕೇಳ್ತೀವಿ, ಏನ್ ಮಾಡಿದಿರಿ ಅಂತ ಹೇಳಿ. ನಿಮ್ಮ ಅಂಗಡಿ ಮುಂದೆ ಬರ್ತೀವಿ. ಉಮಾಪತಿ, ನಿಮ್ಮ ಅಂಗಡಿ ಮುಂದೆ ಬರ್ತೀವಿ. ಎಚ್ಚರದಿಂದ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ನಾವೇನು ಏಟಿಗಳಲ್ಲ, ನಾವೇನ್ ನಿನ್ನ ಅನ್ನದ ಋಣದಲ್ಲಿಲ್ಲ, ಸಮಾಜದ ಋಣದಲ್ಲಿ ನೀವಿದ್ದೀರಿ. ಲೂಟಿ ಹೊಡೆದವರು ಸಮಾಜದ ಋಣದಲ್ಲಿ. ನೋಡೋಣ, ನಿಮಗೆ ತಾಕತ್ತಾಯ್ತು. ನೀವು ಟ್ರಸ್ಟ್ 15 ಜನಕ್ಕೆ, ಈ ಸಮಾಜಕ್ಕೆ ತಾಕತ್ತಾಯ್ತು, ತೋರಿಸ್ತೀವಿ. ಏನ್ ನೀವು 15 ಜನನೇ ಸಮಾಜ ಕಟ್ಟಿದಿರಿ? ಎಷ್ಟು ದಿವಸ ಪೊಲೀಸ್ ರಕ್ಷಣೆಯಲ್ಲಿ ಸಮಾಜ ಕಟ್ತೀರಿ? ಎಷ್ಟು ಸಂಖ್ಯೆಯಲ್ಲಿ ಪೊಲೀಸರು ನಿಮ್ ಜೊತೆಲಿ ಇರ್ತಾರೆ? ಇವತ್ತು ಇಲ್ಲಿ ಬಂದಿದ್ದೀರಲ್ಲ, ಇಷ್ಟು ಸಂಖ್ಯೆಯಲ್ಲಿ ಪೊಲೀಸರೇನಿರಲಿಲ್ಲ. ಪೊಲೀಸರು ನಮ್ಮವರೇ, ನಮಗೆ ಬೇಕಾದವರೇ. ಅವ್ರು ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿದ್ರು. ಸ್ವಾಮಿ, ನಮಗೆ ಗೊತ್ತಿದೆ ಕಳ್ಳರು ಅನ್ನೋದು ಕಣ್ಮುಂದ್ ಕಾಣ್ತಾ ಇದೆ, ಆದ್ರೆ ನಾವು ಪೊಲೀಸರು ಹಿಡಿಯಕ್ ಆಗ್ತಾ ಇಲ್ಲ ಅವ್ರನ್ನ. ಕಳ್ಳರು ಹಿಡಿಯಕ್ ಸಮಾಜನೇ ಮುಂದೆ ಬರ್ಬೇಕು. ನೀವೇ ಸರಿ ಅಂತ ಹೇಳಿ ಇವತ್ತು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಬಿಡೋದಿಲ್ಲ. ಲೆಕ್ಕ ಕೊಡೋ ಚಳುವಳಿ, ಲೆಕ್ಕ ಕೇಳೋ ಚಳುವಳಿ ನೀವು ಕೊಡೋವರೆಗೂ ಬಿಡೋದಿಲ್ಲ. ನಿರಂತರವಾಗಿ ನಾವು ಮಾಡ್ತೀವಿ. ಇನ್ನು 3 ತಿಂಗಳು ಸಮಯ ಕೊಡ್ತೀವಿ. ಗೌಡ್ರ ನೇತೃತ್ವದಲ್ಲಿ 3 ತಿಂಗಳು ಸಮಯ ಕೊಡ್ತೀವಿ. 3 ತಿಂಗಳು ಜಾಸ್ತಿ ಆಯ್ತು, ನಾವು 1 ತಿಂಗಳು ಸಮಯ ಕೊಡ್ತೀವಿ. ನೀವು 1 ತಿಂಗಳು ಸಮಯದಲ್ಲಿ ಇಲ್ಲ, 1 ತಿಂಗಳು ಸಮಯ ಕೊಡ್ತೀವಿ. ಕೊಡದೇ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನಮ್ಮ ಗಂಡಸರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನೇ ಕೊಟ್ಬಿಟ್ರೆ ಕೇಳ್ತೀವಿ, ಏನ್ ಮಾಡಿದಿರಿ ಅಂತ ಹೇಳಿ. ನಿಮ್ಮ ಅಂಗಡಿ ಮುಂದೆ ಬರ್ತೀವಿ. ಉಮಾಪತಿ, ನಿಮ್ಮ ಅಂಗಡಿ ಮುಂದೆ ಬರ್ತೀವಿ. ಎಚ್ಚರದಿಂದ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ನಾವೇನು ಏಟಿಗಳಲ್ಲ, ನಾವೇನ್ ನಿನ್ನ ಅನ್ನದ ಋಣದಲ್ಲಿಲ್ಲ.